ಬೆಳಗಾವಿಯಲ್ಲೂ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಇದ್ದು ಸ್ಟಾಕ್ ಇಲ್ಲದೆ ಬೆಳಗಾವಿಯಲ್ಲಿ 5 ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಕೆಲವು ದಿನಗಳಿಂದ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಚಾಲಕರ ಪರದಾಟ. ಗ್ಯಾಸ್ ಅಭಾವ ಕಾರಣಕ್ಕೆ ರಸ್ತೆ ಪಕ್ಕವೇ ಆಟೋಗಳು ನಿಲ್ಲಿಸಿದ್ದಾರೆ. ದುಡಿಮೆ ಇಲ್ಲ. ಒಂದು ಜಿಲ್ಲೆಯ ಸಮಸ್ಯೆ ಅಲ್ಲ, ಜಿಲ್ಲೆಯಲ್ಲೂ ಇದೇ ಪರಿಸ್ಥಿತಿ ಇದೆ. ನೋ ಸ್ಟಾಕ್ ಬೋರ್ಡ್ ಹಾಕಿರ್ತಾರೆ. ಎಲ್ಪಿಜಿ ಗ್ಯಾಸ್ ಸಿಗೋ ಬಂಕ್ ಇದ್ರೆ, ಅಂದ್ರೆ ಇಲ್ಲಿ ಎಲ್ಪಿಜಿ ಅವೈಲಬಲ್ ಇದೆ, ಸಿಗ್ತಾ ಇದೆ ಅನ್ನೋದಾದ್ರೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲಿಸಿರಬೇಕು. ಈಗ ನಾವು ಮೊನ್ನೆ ಹಾಕೊಂಡು ಹೋಗಿದ್ದೇವ್ರಿ 3-4 ದಿವಸದ ಹಿಂದೆ. ಅವಾಗೆಲ್ಲ ಸಿಗ್ತಾ ಇದ್ರಿ. ಇವತ್ತು ಈಗ ನೋಡ್ರೆ ಸಿಗ್ತಾ ಇಲ್ಲ. ಒಟ್ಟು 6 ಪಂಪ್ ಅದಾವ್ರಿ. 6ದೊಳಗೆ 1 ಚಾಲು ಅದ ರೀ, ಉಳ್ಕಿವೆಲ್ಲ ಬಂದ್ ಅದಾವ್ರಿ. ಈಗ ಬಂದ್ರೆ ಏನು ಹೇಳತ್ತಾರೆ, ಯಾಕೆ ನೋ ಸ್ಟಾಕ್ ಅಂತ ಹೇಳ್ತಾರೆ? ಏನು ಬೋರ್ಡ್ ಹಚ್ಚಿಬಿಟ್ಟಾರ, ಹಾಗಾಗಿರ ಮತ್ತೆ ಯಾರು ಕೇಳವ್ರು? ನಾವು ಯಾರೂ ಇಲ್ಲ ಇಲ್ರಿ ಅಲ್ಲಿ. ಮತ್ತೆ ಏನು ಮಾಡಿದ್ವಿ? ನಾಳೆ ಬರ್ತದೆ, ನಾಳೆ ಬರ್ತದೆ ಹಿಂಗೆ ಅಂತಾರೆ. ಮತ್ತೇನು LPG ಜಾಸ್ತಿ ಅದಾವ, CNG ಕಮ್ಮಿ ಅದಾವ. CNG ಪೆಟ್ರೋಲ್ ಎಲ್ಲ ಬಂದ್ ಮಾಡ್ಬೇಕ್ರಿ. ಯಾಕೆ ಕಡೆ LPG ಮತ್ತು ಎಲ್ಲ ಇದಾಗ್ತದ್ರಿ. CNG ನಡೆದಾಗ ಗಾಡಿ CNG ಎಲ್ಲ ಬಂದ್ ಮಾಡ್ಬೇಕ್ರಿ. ಇಲ್ಲಂದ್ರೆ ಎಲ್ಲ ಚಾಲೂ ಮಾಡ್ಬೇಕ್ರಿ. ಅವ್ರು ಏನು ಮಾಡತ್ತಾರ, ಅಲ್ಲೇ ಬಂದ್ ಹಾಕಿದ್ರೆ ಮತ್ತೆ ಇವ್ರು ಚಾಲೂ ಮಾಡತ್ತಾರ. ಇವ್ರು ಬಂದ್ ಮಾಡಿದ್ರೆ ಅಲ್ಲಿ ಚಾಲೂ ಹೋಗತ್ತಾರ. ಇವ್ರು ಹಿಂಗೆ ಮಾಡತ್ತಾರ. ಅವರು ಮತ್ತು ರೇಟ್ ಒಂದು ಜಾಗ ಒಂದೇ ರೇಟ್ ಇರಲಿ. ಇವರು 85 ರೂಪಾಯಿ ಮಾಡತ್ತಾರ, ಅಲ್ಲೇ 97 ರೂಪಾಯಿ ಮಾಡಿದ್ದಾರೆ, ಅಲ್ಲೇ 80 ರೂಪಾಯಿ ಆಗಿದ್ದಾರೆ. ಹೆಂಗೆ ನಡಿಬೇಕ್ರಿ ರಿಕ್ಷಾ ಅವರು? ಸರ್ಕಾರ ಎಲ್ಲ ನಮ್ಗೆ ಈಗ ಕೊಡ್ಬೇಕ್ರಲ್ಲ ಅವ್ರು. ಕೊಡ್ರಿ ನಮ್ಗೆ ನಡೀತೈತ್ರಿ. ಇನ್ನು ಹೆಂಗೆ ನಡೀತೈತ್ರಿ? ಇಲ್ಲ ಊಟ ಮಾಡೋದು ಸಮಸ್ಯೆ ಎಲ್ಲ ಬಂದಾಗೈತ್ರಿ. ಈಗ ಆಗ್ತೈತ ಪೊಸಿಷನ್. ಅಪ್ಪ ಮೇಲೆ ಒಂದು ರೇಟ್ ಇಲ್ಲ, ಏನಿಲ್ಲ. ಪ್ಯಾಸಿಂದ ಅಂದ್ರೆ 10 ರೂಪಾಯಿ 20 ರೂಪಾಯಿ ಕೊಡ್ತಾ ಅನ್ನದಾರ. ಹೆಂಗೆ ಮಾಡಿದ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.